ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶಿಕ್ಷಣ ಎಂಬುದು ಜೀವನದ ಅಗತ್ಯ. ವಿದ್ಯೆ ಇಲ್ಲದ ವ್ಯಕ್ತಿಯನ್ನು ಸುಗಂಧವಿಲ್ಲದ ಪುಷ್ಪದಂತೆ ಅಂತ ಹೋಲಿಕೆ ಮಾಡಿದ್ದಾರೆ ಪ್ರಾಚೀನರು. ಪ್ಲಾಸ್ಟಿಕ್ ಪುಷ್ಪಗಳನ್ನು ನಾವು ಶೋಕೇಸ್ನಲ್ಲಿ ಇಟ್ಟಿರ್ತೇವೆ, ಅದರಿಂದ ಯಾವ ಲಾಭವೂ ಇಲ್ಲ, ಪ್ರಯೋಜನವೂ ಇಲ್ಲ. ಅದರಂತೆ ವಿದ್ಯೆ ಇಲ್ಲದ ಮಾನವನ ಬದುಕು ಪ್ಲಾಸ್ಟಿಕ್ ಪುಷ್ಪದಂತೆ, ಪ್ಲಾಸ್ಟಿಕ್ ಪದಾರ್ಥದಂತೆ. ಪ್ಲಾಸ್ಟಿಕ್ ಹಣ್ಣುಗಳನ್ನು ತಿನ್ನಲಿಕ್ಕಾಗುವುದಿಲ್ಲ, ಹಸಿವು ನೀಗಿಸುವುದಿಲ್ಲ, ಆನಂದವನ್ನು ಕೊಡುವುದಿಲ್ಲ. ಹಾಗೆ ಮಾನವನ ಬಾಳು ವಿದ್ಯೆ ಇಲ್ಲದೆ ಹೋದರೆ ಬರಡಾಗ್ತದೆ. ಈ ದೃಷ್ಟಿಯಿಂದ ವಿದ್ಯೆಗೆ ಪ್ರಾಮುಖ್ಯವನ್ನು ಪ್ರಾಚೀನರು ಕೊಟ್ಟಿದ್ದಾರೆ. ವಿದ್ಯೆಯನ್ನು ಎರಡಾಗಿ ವಿಂಗಡಿಸ್ತಾರೆ ಪ್ರಾಚೀನರು. ಲೌಕಿಕ ವಿದ್ಯೆ, ಪಾರಮಾರ್ಥಿಕ ವಿದ್ಯೆ ಅಥವಾ ಪರವಿದ್ಯೆ ಅಂತ ಕರೀತಾರೆ ಅದನ್ನು. ಲೌಕಿಕ ವಿದ್ಯೆ ನಮ್ಮ ಜೀವನದಲ್ಲಿ ಹೊಟ್ಟೆಗೆ ಹಿಟ್ಟನ್ನು ದೊರಕಿಸಿಕೊಡತಕ್ಕಂಥದ್ದು. ಆದರೆ ಪಾರಮಾರ್ಥಿಕ ವಿದ್ಯೆ ಪಾರಲೌಕಿಕ ಸಂಬಂಧವನ್ನು ಕಲ್ಪಿಸಿಕೊಡತಕ್ಕಂಥದ್ದು. ನಮಗೂ ದೇವರಿಗೂ ಒಂದು ನಿತ್ಯ ಸಂಬಂಧ ಇದೆ. ವೇದಾಂತಿಗಳು ಅದನ್ನು ಕಂಡುಕೊಂಡಿದ್ದಾರೆ, ಆಧ್ಯಾತ್ಮದ ಬದುಕಿನವರು ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ನಮ್ಮ ಜೀವನದಲ್ಲಿ ನಾವು ದೇವರನ್ನು ಮರೆತಿದ್ದೇವೆ. ಆದ್ದರಿಂದ ಆ ಬದುಕಿನ ಒಂದು ಹಿತಮಯವಾದ ಸಂಬಂಧದ ಪರಿಕಲ್ಪನೆ ನಮಗೆ ಇವತ್ತು ಕಳೆದು ಹೋಗಿದೆ ಮನಸ್ಸಿನಿಂದ. ಈ ದೃಷ್ಟಿಯಿಂದ ಅಧ್ಯಾತ್ಮ ವಿದ್ಯೆಯನ್ನು ನಾವು ಅವಶ್ಯವಾಗಿ ಅಧ್ಯಯನ ಮಾಡಬೇಕು. ಬದುಕಿಗೆ ಬೇರೆ ವಿದ್ಯೆ ಇರಲಿ, ಆದರೆ ನಮ್ಮ ಪಾರಲೌಕಿಕ ಬದುಕಿಗೆ ಅಗತ್ಯವಿರತಕ್ಕಂಥದ್ದು, ಮನಸ್ಸಿನ ಶಾಂತಿಗೆ ಅಗತ್ಯವಿರತಕ್ಕಂಥದ್ದು, ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗಿನ ಸೌಹಾರ್ದದ ಸಂಬಂಧಕ್ಕೆ ಅಗತ್ಯವಿರತಕ್ಕಂಥದ್ದು ಪಾರಮಾರ್ಥಿಕ ವಿದ್ಯೆ, ಅಧ್ಯಾತ್ಮ ವಿದ್ಯೆ. ನಾವು ಇನ್ನೊಬ್ಬ ವ್ಯಕ್ತಿಯಿಂದ ನಮ್ಮಂತೆ ಪ್ರೀತಿ ಮಾಡ್ತೇವೆ. ಯಾಕೆ ಪ್ರೀತಿ ಮಾಡ್ತೇವೆ ಅಂದರೆ ಅವನ ಒಳಗೂ ನನ್ನ ಒಳಗಿರುವ ದೇವರೇ ಇದ್ದಾನೆ. ಅವನನ್ನು ನಾವು ಸಂತೋಷಪಡಿಸುವುದು, ಅವನಿಗೆ ಒಂದು ಉಪಕಾರವನ್ನು ಮಾಡುವುದು, ಸೇವೆಯನ್ನು ಮಾಡುವುದು, ಅದು ದೇವರ ಪೂಜೆ ಆಗ್ತದೆ ಅನ್ನುವ ಕಲ್ಪನೆಯನ್ನು ನಮಗೆ ಆಧ್ಯಾತ್ಮ ಹುಟ್ಟು ಹಾಕಿದೆ. ಈ ದೃಷ್ಟಿಯಿಂದ ಅಧ್ಯಾತ್ಮ ವಿದ್ಯೆ ಸಮಾಜಕ್ಕೂ ಉಪಯೋಗಿಯಾದದ್ದು, ನಮ್ಮ ವೈಯಕ್ತಿಕ ಬದುಕಿಗೂ ಉಪಯೋಗಿಯಾದದ್ದು, ಭಗವಂತನ ಕೃಪೆಯನ್ನು ದೊರಕಿಸಿಕೊಡತಕ್ಕಂಥದ್ದು. ಈ ದೃಷ್ಟಿಯಿಂದ ಅಧ್ಯಾತ್ಮ ವಿದ್ಯೆಯನ್ನು ನಾವು ಅವಶ್ಯವಾಗಿ ಸಂಪಾದನೆ ಮಾಡಬೇಕು, ಕಲಿಯಬೇಕು. ಪೂರ್ಣಪ್ರಜ್ಞ ವಿದ್ಯಾಪೀಠದಂತಹ ಅನೇಕ ವಿದ್ಯಾಸಂಸ್ಥೆಗಳು ಇವತ್ತು ದೇಶದಲ್ಲಿ ಅಂತಹ ಪಾರಮಾರ್ಥಿಕವಾದ ವಿದ್ಯೆಯನ್ನು, ಜ್ಞಾನದ ಲಾಭವನ್ನು ಸಮಾಜಕ್ಕೆ ದೊರಕಿಸಿಕೊಡ್ತಾ ಇದ್ದಾವೆ. ಇದರ ಲಾಭವನ್ನು ಪಡೆದುಕೊಳ್ಳುವಲ್ಲಿ ಎಲ್ಲ ಪೋಷಕರು, ಪಾಲಕರು ಕೂಡ ಲಕ್ಷ್ಯ ಕೊಡಬೇಕು. ಮಕ್ಕಳನ್ನು ಕೇವಲ ಲೌಕಿಕ ಶಿಕ್ಷಣಕ್ಕೆ ನಾವು ಬಿಟ್ಟಾಗ ಸಂಸ್ಕಾರ, ಸಂಸ್ಕೃತಿ, ಧರ್ಮಗಳಿಂದ ನಾವು ವಂಚಿತರಾಗ್ತಾ ಇದ್ದೇವೆ. ಇವತ್ತಿನ ಕಾಲದಲ್ಲಿ ಲೌಕಿಕ ಶಿಕ್ಷಣದಲ್ಲಿ ಬರೀ ನಮಗೆ ದುಡ್ಡು ಸಂಪಾದನೆ ಮಾಡುವ ಅಂಶವನ್ನು ಅಷ್ಟೇ ಹೇಳಿಕೊಡ್ತಾರೆ. ಅದಕ್ಕೆ ಆದ್ಯತೆ ಇದೆ ಹೊರತು ನಮ್ಮ ಮೌಲ್ಯಗಳಿಗೆ ಯಾವುದೇ ಅಲ್ಲಿ ಜಾಗೃತಿ ಇಲ್ಲ ಅಲ್ಲಿ. ಈ ದೃಷ್ಟಿಕೋನದಿಂದ ಮೌಲ್ಯಾಧಾರಿತ ಬದುಕಿಗೆ ಪೋಷಕವಾಗಿರತಕ್ಕಂಥ ಅಧ್ಯಾತ್ಮ ವಿದ್ಯೆಯನ್ನು ನಾವು ಸಂಪಾದನೆ ಮಾಡಬೇಕು. ಅಂತಹ ವಿದ್ಯೆಗಳನ್ನು ಕೊಡತಕ್ಕಂಥ ಕೇಂದ್ರಗಳು ಪೂರ್ಣಪ್ರಜ್ಞೆ ವಿದ್ಯಾಪೀಠದಂತಹ ಕೇಂದ್ರಗಳು. ಅಂತಹ ಕೇಂದ್ರಗಳನ್ನು ಬಳಸಿಕೊಂಡು ಪೋಷಕರು ಮಕ್ಕಳನ್ನು ಇಲ್ಲಿ ಕಳಿಸಿಕೊಟ್ಟು ಅದರಿಂದ ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ಒಂದು ಒಳ್ಳೆಯ ಶಾಂತಿ, ಸೌಹಾರ್ದದ ಬದುಕನ್ನು ದೊರಕಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಆಶಿಸ್ತೇನೆ.